ಅಮ್ಮ ಬೇಗ ಬಾಮ್ಮ, ರಾಮಚಂದ್ರನವ್ರು ಬಂದಿದ್ದಾರೆ. ಪರವಾಗಿಲ್ಲಮ್ಮ, ಇನ್ನೊಂದ್ಸತಿ ಬಂದ ಮಾತಾಡ್ಸಿರಾಯ್ತು. ನೋಡಿ, ನಿಮ್ ಮಗಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಮನೇಲಿ ಅವಳು ಕ್ಷೇಮವಾಗಿರ್ತಾಳೆ. ನನ್ನಿಬ್ರು ಗಂಡು ಮಕ್ಕಳು ಅವಳನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಳ್ತಾರೆ. ಯಾಕೆ ಈ ಮಾತು ಹೇಳಕ್ ಬಂದೆ ಅಂತಂದ್ರೆ, ಅಕಸ್ಮಾತ್ ರಾತ್ರಿ ತಡವಾಗಿ ಮನೆಗೆ ಬರದೆ ಹೋದ್ರೆ ನೀವೇನು ಕಂಗಾಲಾಗ್ಬೇಡಿ. ಆಮೇಲೆ ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ಸಂಕೋಚ ಪಡದೆ ನಮ್ ತುಳಸಿ ಹತ್ರ ಹೇಳ್ ಕಳಿಸ್ಬೋದು. ಬರ್ತೀನಮ್ಮ. ಅಮ್ಮ, ದೇವ್ರಂತ ಮನುಷ್ಯರಮ್ಮ ಈ ರಾಮಚಂದ್ರಯ್ಯನವರು. ದೇವ್ರು ನಮ್ ಕಡೆಗೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿನಮ್ಮ. ನಿನ್ಗೆ ಒಳ್ಳೆ ಕಡೆನೆ ಕೆಲಸ ಸಿಗೋ ಹಾಗೆ ಮಾಡಿದ್ದಾನೆ. ನೀನ್ ತುಂಬಾ ಅದೃಷ್ಟವಂತಳು, ತುಂಬಾ ಅದೃಷ್ಟವಂತೇನಮ್ಮ. ಇದರ ಮನೆ ಕಾಯುವಾಗ ಪೆಟ್ರೋಲ್ ಆಗೋಯ್ತು ಅಂತ ಕಾಣುತ್ತೆ. ಬೇಡ, ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಬಾಣ. ಹೆದರ್ಕೋಬೇಡುವೆ ಪದ್ಮಿನಿ. ನೋಡಲ್ಲಿ ಎದುರುಗಡೆನೆ ಪೆಟ್ರೋಲ್ ಬಂಕ್ ಕಾಣ್ತಾ ಇದೆ. ಸ್ವಲ್ಪ ಅಲ್ಲಿವರೆಗೂ ತಳ್ಳಿಬಿಟ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ನಿನ್ನ ಡ್ರೈವರ್ ಆಗಿ ಇಟ್ಕೊಂಡಾಗಲೇ ನನಗೆ ಅನುಮಾನವಾಗಿತ್ತು ನೀನಿಂತ ಜುಜ್ಬಿ ಕೆಲಸ ಮಾಡ್ತೀಯ ಅಂತ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್.